ಚಿಕ್ಕಬಳ್ಳಾಪುರ ಪತ್ರಕರ್ತರ ಭವನದಲ್ಲಿ ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಮಾಜಿ ಶಾಸಕ ಎಂ ರಾಜಣ್ಣ ಅವರು, ನಾನು ಹಾಗೂ ನನ್ನ ಬೆಂಬಲಿಗರು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಸೇರ್ಪಡೆಯಾಗಿದ್ದು ಪಕ್ಷ ಸಂಘಟನೆ ಮಾಡಿ ನಂತರ ನಡೆದ ಗ್ರಾಮ ಪಂಚಾಯಿತಿ ಸೇರಿದಂತೆ ಹಲವು ಚುನಾವಣೆಗಳಲ್ಲಿ ಬಿಜೆಪಿ ಬೆಂಬಲಿತರು ಗೆಲುವು ಸಾಧಿಸುವಂತೆ ಶ್ರಮಿಸಿದ್ದೇವೆ. ಆದರೆ ಕಳೆದ ಸಂಸತ್ ಚುನಾವಣೆಯಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿ ನಂತರ ಮಾಜಿ ಶಾಸಕನಾದ ನನಗೆ ಮತ್ತು ನನ್ನೊಂದಿಗೆ ಬಿಜೆಪಿಗೆ ಸೇರಿದವರನ್ನು ಎನ್ಡಿಎ ನಾಯಕರು ನಿರ್ಲಕ್ಷ್ಯ ಮಾಡುತ್ತಿದ್ದಾರೆ. ಪಕ್ಷದಲ್ಲಿ ನನಗೆ ಸೂಕ್ತ ಸ್ಥಾನಮಾನ ಜವಾಬ್ದಾರಿ ನೀಡಲಿಲ್ಲ ಎಂದು ಆರೋಪಿಸಿದರು. ಇದರಿಂದ ಬೇಸತ್ತ ನಾನು ಇತ್ತೀಚಿನ ದಿನಗಳಲ್ಲಿ ಪಕ್ಷ ಸಂಘಟನೆಯಾಗಲಿ ಪಕ್ಷದ ಸಭೆ ಸಮಾರಂಭದಲ್ಲಾಗಲಿ ಸಕ್ರಿಯವಾಗಿ ಪಾಲ್ಗೊಳ್ಳಲು ಸಾಧ್ಯವಾಗಲಿಲ್ಲ. ಈ ಬಗ್ಗೆ ಪಕ್ಷದ ಹೈಕಮಾಂಡ್ ಬಳಿ ಚರ್ಚಿಸಲು ನನ್ನ ಬೆಂಬಲಿಗರಿಂದ ಒತ್ತಡ ಬಂತು. ಹಾಗಾಗಿ ಕಳೆದ ಶನಿವಾರ ನನ್ನೊಂದಿಗೆ ಜೆಡಿಎಸ್ ತೊರೆದು ಬಿಜೆಪಿ ಸೇರಿದ ಮತ್ತು ನನ್ನ ಬೆಂಬಲಿಗ ಮುಖಂಡರನ್ನು ಕರೆದು ಚರ್ಚಿಸಲಾಯಿತು. ಎನ್ಡಿಎಯಿಂದ ನನ್ನ ಮತ್ತು ನನ್ನ ಬೆಂಬಲಿಗರ ರಾಜಕೀಯ ಅಸ್ತಿತ್ವಕ್ಕೆ ಧಕ್ಕೆ ಬರುತ್ತಿರುವ ಬಗ್ಗೆ ಚರ್ಚಿಸಲಾಯಿತು. ಸಭೆಯಲ್ಲಿ ಪ್ರತಿಯೊಬ್ಬರೂ ಅವರವರ ಅನಿಸಿಕೆಗಳನ್ನು ಹೇಳಿಕೊಂಡರು. ಎನ್ಡಿಎಯೊಂದಿಗೆ ಮೈತ್ರಿಯಿಂದ ನನಗೆ ಹಿನ್ನಡೆಯಾಗುತ್ತಿರುವ ಬಗ್ಗೆ ಮುಕ್ತವಾಗಿ ಹೇಳಿಕೊಂಡರು. ಜೊತೆಗೆ ಬಿಜೆಪಿಯಲ್ಲೇ ಕೆಲವರಿಗೆ ಸುಣ್ಣ ಕೆಲವರಿಗೆ ಬೆಣ್ಣೆ ನೀಡಿರುವ ಬಗ್ಗೆಯೂ ಅಸಮಾಧಾನ ವ್ಯಕ್ತವಾಯಿತು ಎಂದರು. ಅವರು 2 ವರ್ಷ ಕೆಲಸ ಮಾಡಿದ್ರು. ಅವ್ರಿಗೆ ನಾವು ಬಿಜೆಪಿ ಅಲ್ಲ ಅಂತ ಹೇಳಲ್ಲ. ನಾವೇನು ಹೇಳ್ತೀವಿ, ಪಕ್ಷದ ಕಚೇರಿ ಇವರು ಬಂದು ಪಕ್ಷದಲ್ಲಿ ಕೂರೋತಾರೆ, ಇವ್ರು ಬಂದು ಕೂರೋತಾರೆ. ಮೂಲ ಏನು ಸಿಸ್ಟಮ್ ಇದೆಯಲ್ಲ, ಸಿಸ್ಟಮ್ ಚೇಂಜ್ ಮಾಡ್ಬೇಕಂತ ನಮ್ಗೆ ಫಸ್ಟ್. ಈಗ ಆಮೇಲೆ ಮುಂದಿನ ದಿನಗಳಲ್ಲಿ ಯಾರು ಟಿಕೆಟ್ ಕೊಡ್ತಾರೆ, ಇಡೀ ಜಿಲ್ಲೆಯಲ್ಲಿ ಆಗ್ಬೋದು ಸ್ಟೇಟಲ್ಲಿ ಆಗ್ಬೋದು ಇಲ್ಲಿ ಸಿಸ್ಟಮ್ ಇಲ್ಲ. ಅವ್ರ ಆಫೀಸಲ್ಲಿ ಒಂದು ಬಿಜೆಪಿ ಕಚೇರಿ ಇಲ್ಲಿ ಇಲ್ಲ. ಇವತ್ತು ಬಿಜೆಪಿ ಕಚೇರಿ ಇದ್ದಿದ್ರೆ ನಾವು ಹೋಗ್ತಾ ಇದ್ವಿ, ಸಂಘಟನೆ ಓಪನ್ ಆಗಿ ಹೇಳಿದ್ವಿ, ಸರ್ ದಯವಿಟ್ಟು ನಾನು ನೋಡಿ ಸರ್ 20 ವರ್ಷದಿಂದ ಯಾಕೆ ಇಲ್ಲಿ ಬಿಜೆಪಿಗೆ ಯಾರು ಕಾರ್ಯಕರ್ತರು ನಿಂತ್ಕೊಂಡಿಲ್ಲ ಅಂದ್ರೆ 20 ವರ್ಷದಿಂದ ಲಾಸ್ಟ್ 3 ಮಂತ್ಸ್ದಾಗ ಯಾರು ಫ್ಲೆಕ್ಸ್ ಆಗ್ತಾರೋ ಅವ್ರಿಗೆ ಟಿಕೆಟ್ ಹೋಗಿದೆ. ಯಾರು ಫ್ಲೆಕ್ಸ್ ಆಗ್ತಾರೆ 3 ಇಯರ್ಸ್ ಸರ್, ಮತ್ತೆ ಸಂದೇಶ ಹೋಗ್ತದೆ, ರಾಜಣ್ಣರಿಗೆ ಕೊಡಿ, ಬೇಡ ಅಂದ್ರೆ ಯಾರಾದ್ರೂ ಯುವಕರು ನುಡಿದು ಕೊಡಿ, ಬರೋಲ್ಲ. ಈಗ ನಾವೇನು ಗೆಲ್ಲೋದು ಸ್ಟೇಜಲ್ಲಿ ಇಲ್ಲ, ಪಕ್ಷದ ಸದೃಢ ಮಾಡ್ತೀವಿ ಅಂತೆಲ್ಲ ಕೇಳ್ಕೊಂಡು, ಇಲ್ಲ ದೇವರಾಜ್ ಅವ್ರು ಏನೋ ಮಾಡಿದ್ರೆ ಎಕ್ಕೋ ಮಾಡಿದ್ರು ಇದು ಮಾಡಿದ್ರೆ ಕೆಲಸ ಮಾಡಿದ್ರೆ ನಾವು ಹೇಳಿದ್ವಿ, ಸರ್ ಆಫೀಸ್ ಕಚೇರಿ ಆಗಿದ್ರೆ ಅವ್ರ ಆಫೀಸ್ಗೆ ಹೋಗಲ್ಲ. ನೀವು ನೋಡಿರ್ಬೋದು, ಒಂದ್ಸಾರಿ ಪೂಜೆ ಹೋಗಿದ್ವಿ, ನಾನು ಏನು ಮಾತು ಕೊಟ್ಟಿದ್ದೀನಿ ಸಂಘಟನೆ ಅದೇ ಥರ ಇತ್ತು. ನಾನು ಬಿಜೆಪಿ ಪಕ್ಷ ಬಿಡಲ್ಲ ಸರ್, ಅವ್ರ ಆಫೀಸ್ ಇದೆ ಬಿಜೆಪಿ ಕಚೇರಿ ಅಂತ ಮಾಡಿ ನಾನು ಹೋಗಿ ಕೆಲಸ ಮಾಡ್ತೀನಿ. ಆಫೀಸ್ಗೆ ಸ್ವಂತ ಆಫೀಸ್ಗಂತೂ ಹೋಗಲ್ಲ. ನಮ್ಮ ಮೂಲ ಉದ್ದೇಶನೇ ಇರ್ತದೆ, ಬಿಜೆಪಿ ಕೆಲಸ ಮಾಡಬೇಕು. ನಾವೇ ಜೆಡ್.ಪಿ ಎಲೆಕ್ಷನ್ ಟಿಕೆಟ್ ಕೇಳಿದೆ, ಎಮ್.ಎಲ್.ಎ ಟಿಕೆಟ್ ಕೇಳಿದೆ, ರಾಜಣ್ಣ ಕೇಳಿ ಹೇಳಿದೆ. ರಾಜಣ್ಣ ಹಿರಿಯ ಕೆಲಸ ಮಾಡಿದ್ದಾರೆ ತಾಲೂಕಲ್ಲಿ, ಅವರಿಷ್ಟು ಅನುಭವ ನಮ್ಮ. ಇತ್ತೀಚಿನ ದಿನಗಳಲ್ಲಿ ನಡೆದ ಈ ಎಲ್ಲ ಬೆಳವಣಿಗೆಗಳಿಂದ ಬಿಜೆಪಿಯಲ್ಲಿ ಭಿನ್ನಮತ ಇದೆ, ಬಣಗಳಾಗಿವೆ ಎಂಬೆಲ್ಲ ವದಂತಿಗಳು ಹರಡುತ್ತಿವೆ. ಆದರೆ ಆ ರೀತಿ ಏನೂ ಇಲ್ಲ. ನಮ್ಮ ನಡುವಿನ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು, ಸಮಸ್ಯೆಗಳನ್ನು ಪಕ್ಷದ ಹೈಕಮಾಂಡ್ ಮತ್ತು ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರನ್ನು ಶೀಘ್ರದಲ್ಲೇ ಭೇಟಿ ಮಾಡಿ ಅವರಿಗೆ ವಿವರಿಸಲಿದ್ದೇವೆ ಎಂದರು. ಇತ್ತೀಚೆಗೆ ಖಾಸಗಿ ಕಾರ್ಯಕ್ರಮವೊಂದರಲ್ಲಿ ಡಾಕ್ಟರ್ ಕೆ ಸುಧಾಕರ್ ಅವರು ಸಿಕ್ಕಾಗ ಪಕ್ಷದ ಸಂಘಟನೆ ಕಾರ್ಯಕ್ರಮಗಳಿಂದ ನಾನು ದೂರ ಉಳಿದುಕೊಂಡ ಬಗ್ಗೆ ಪ್ರಸ್ತಾಪಿಸಿದ್ದರು. ಹಾಗಾಗಿ ನಾನು ನನ್ನ ಬೆಂಬಲಿಗರ ಸಭೆ ನಡೆಸಿ ಅಭಿಪ್ರಾಯ ಸಂಗ್ರಹಿಸಿ ಡಾಕ್ಟರ್ ಕೆ ಸುಧಾಕರ್ ಅವರಿಗೆ ವಿವರ ನೀಡಲು ಸಭೆ ಕರೆದಿದ್ದೆ ಎಂದು ಸ್ಪಷ್ಟಪಡಿಸಿದರು. ನಾವು ಎನ್ಡಿಎ ಜತೆ ಹೊಂದಾಣಿಕೆ ಮಾಡಿಕೊಂಡಿದ್ದರೂ ನನಗೆ ಬಿಜೆಪಿ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರೇ ಹೈಕಮಾಂಡ್. ಅವರ ಬಳಿ ನಮ್ಮ ಸಮಸ್ಯೆಗಳನ್ನು ಹೇಳಿಕೊಳ್ಳಲಿದ್ದು ಅವರು ಎನ್ಡಿಎ ನಾಯಕರೊಂದಿಗೆ ಚರ್ಚಿಸಿ ನನಗೆ ಮತ್ತು ನನ್ನೊಂದಿಗೆ ಬಿಜೆಪಿಗೆ ಬಂದವರಿಗೆ ನ್ಯಾಯ ಒದಗಿಸಿಕೊಡುವ ಭರವಸೆ ಇದೆ ಎಂದರು. ಮುಂದಿನ ದಿನಗಳಲ್ಲಿ ಎಲ್ಲ ಸಮಸ್ಯೆಗಳು ನಿವಾರಣೆಯಾಗಲಿದ್ದು ಎಲ್ಲರೂ ಒಗ್ಗೂಡಿ ಶಿಡ್ಲಘಟ್ಟದಲ್ಲಿ ಬಿಜೆಪಿಯನ್ನು ಇನ್ನಷ್ಟು ಸಂಘಟಿಸಿ ಬಲಪಡಿಸುವ ಕೆಲಸವನ್ನು ನಾವು ಮಾಡಲಿದ್ದೇವೆ. ನಮ್ಮಲ್ಲಿ ಯಾವುದೇ ರೀತಿಯ ಭಿನ್ನಮತ ಬಣ ರಾಜಕೀಯ ಇಲ್ಲ ಎಂದು ಸ್ಪಷ್ಟಪಡಿಸಿದರು. ಛಾಯಾ ರಮೇಶ್, ಸಿಟಿವಿ ನ್ಯೂಸ್, ಶಿಡ್ಲಘಟ್ಟ.